ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಟೈಮ್ ಬಂದು 7:30 ಆಗಿದೆ. ಜಸ್ಟ್ ನಂದು ಈಗ ತಾನೇ ಸ್ನಾನ ಆಯಿತು. ಸೊ ಸ್ವಲ್ಪ ಕೆಲಸ ಮುಗಿದಿದೆ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಪುಟಾಣಿಗಳು ಕೇಕ್ ಮಾಡಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ತಣ್ಣಗಾಗಲಿ ಅಂತೇಳಿ. ಸೊ ವಿಡಿಯೋ ಹಾಕ್ತೀನಿ ನೋಡಿ. ಓಕೆ, ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲ ಮೆಣಸಿನ್ಕಾಯಿ ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ. ಅಮೃತ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಚೆನ್ನಾಗಿ ನೀನು ಬಿಟ್ಟು ಮಾಡಿದ್ರೆ ಪ್ರಪಂಚ. ಚಪಾತಿ ಕಣ್ಣುಗೆ ವಿಕ್ಕಿಗೆ, ಚಟ್ನಿ, ಇಡ್ಲಿ, Happy birthday, Charlie. Yashaswini. Happy birthday to you, Yashaswini. ಒಂದು ಸ್ಲೈಸ್ ಕಟ್ ಮಾಡಿಬಿಟ್ಟು ಇಷ್ಟೇ ಪೀಸಸ್. ನಿಂಗೆ ಇಷ್ಟೇ ಪೀಸಸ್. ದೊಡ್ಡ ಪೀಸಸ್ ಮಮ್ಮಿ, ನನಗೆ ಮಾತ್ರ ಇಷ್ಟ. ನಿನಗೂ 2 ಪೀಸ್ ಹಾಕ್ತೀನಿ, ಸುಮ್ಮನೆ ಇರೋ. 3 ಪೀಸು. ನಿಂಗೆ 3 ಪೀಸ್ ಬೇಕಾ? ಆಯ್ತು. ವೇಟ್ ಕೊಡು. ಹೇಗಿದೆ? ಚೆನ್ನಾಗಿದೆಯಾ? ಇದು ನಿಮಗೆ ಫ್ರೆಂಡ್ಸ್. ಮೂತಿ ಎಲ್ಲ ನೀಟಾಗಿ ಒರೆಸ್ಕೊಬೇಕು. ಕೆನ್ನೆಗೆಲ್ಲ ಮೆತ್ಕೊಂಡಿದೆಯಾ ಜಾಮು? ಜಾಮ್ ಬೇಡ, ಹೋಗ್ಲಿ ಬಿಡು, ಕ್ಲೀನ್ ಮಾಡ್ತೀನಿ. ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್. ಟೈಮ್ ಈಗ 9:30. ಸೊ ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ನೀರಿಟ್ಟಿದ್ದೆ ಸ್ಟವ್ ಮೇಲೆ, ಬಿಸಿ ನೀರು ಕುಡಿಯೋದಕ್ಕೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇನ್ನು ಮಾಡಬೇಕು. ಇನ್ನೂ ಲೇಟ್. ಬಟ್ಟೆ ವಾಶಿಗೆ ಹಾಕಿದ್ದೀನಿ. ಸೊ ಒಣಗಾಕಬೇಕು. ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ. ತೋಟಕ್ಕೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾಳೆ ನ್ಯೂ ಇಯರ್, Jan 1 ನಾಳೆ. ಸೊ ಇವತ್ತು 31. ಸೊ ಅದಕ್ಕೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಮ್ಮ ಮನೇಲಿ. ಸೊ ನೋಡೋಣ ನಾಳೆ ಎಲ್ಲ ಹೇಗಿರುತ್ತೆ ಅಂತ. ಏನೂ ಪ್ಲ್ಯಾನಿಂಗ್ ಇಲ್ಲ. ನಾವು ಫಸ್ಟೇ ಪ್ಲ್ಯಾನ್ ಮಾಡಲ್ಲ, ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ಏನೂ ನಡೆಯಲ್ಲ. ಸೊ ಅದಕ್ಕೆ ಏನೂ ಪ್ಲ್ಯಾನ್ ಮಾಡಲ್ಲ. ಸೊ ಹಾಗೆ ಏನಾಗುತ್ತೋ ನೋಡೋಣ. ಓಕೆ, ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿಗೋಗೋಣ ಇಲ್ಲಿಗೋಗೋಣ ಅಂತೇಳಿ ಅದು ಆಗಲ್ಲ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಏನೇ ಪ್ಲ್ಯಾನ್ ಮಾಡಿದ್ರೂ ಅದು ಪ್ಲ್ಯಾನ್ ಪ್ರಕಾರ ಆಗೋದೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಪ್ಲ್ಯಾನ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಸ್ಪಾಟಲ್ಲಿ ಡಿಸೈಡ್ ಮಾಡಿ ಸೊ ಹೊರಡೋದೆ ಅಷ್ಟೇ. ನೋಡೋಣ, ಎಲ್ಲೋ ವಿಡಿಯೋ ಶೂಟ್ ಮಾಡ್ತೀನಿ ಆದಷ್ಟು. ಓಕೆ, ಸಂಜೆ ಹೋಗೋದು. ನಮ್ಮ ಪುಟಾಣಿಗಳು ಸ್ಕೂಲಿಂದ ಬಂದ ಮೇಲೆ ಅವ್ರಿಗೆ ಲೀವ್ ಇರುತ್ತೆ ನಾಳೆ.
ಜಾನ್ ಫಸ್ಟ್ ಎಲ್ಲ, ಸೊ ಲೀವ್ ಕೊಟ್ಟಿರ್ತಾರೆ. ಸಂಜೆ ಬಂದಮೇಲೆ ಹೋಗೋದು. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ, ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾನೋ ನೋಡಬೇಕು. ನಮ್ಮ ಪುಟಾಣಿಗಳು ಬರೋದು 4:30ಗೆ. ಸೊ ಎಸ್ 5:30 ಆಗುತ್ತೆ. ನಾವು ಇಲ್ಲಿ ಬಿಡೋಷ್ಟರಲ್ಲಿ 5:30, 6 o'clock ಆಗ್ಬೋದು. ಅವನು ಬೇಗ ಬಂದರೆ 6 o'clockಗೆಲ್ಲ ಬಿಡ್ತೀವಿ. ಲೇಟಾಗಿ ಬಂದರೆ ಅಂದರೆ ನಮ್ಮ ಪುಟಾಣಿಗಳು ಬಂದಿರ್ತಾರೆ, ಸೊ ಅವರೆಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿಂದು ಹೋಮ್ವರ್ಕ್ಸ್ ಇದ್ದರೆ ಎಲ್ಲ ಮಾಡಿ, ಸೊ ಅಷ್ಟು ಟೈಮ್ ತೊಗೊಳ್ತಾರೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋದು. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ, ಓಕೆನಾ? ಸ್ವಲ್ಪ ಆ ಮನೇಲಿ ಕೆಲಸ ಇದೆ, ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಬಂದು ಸೊ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಬ್ಲ್ಯಾಕ್ ಕಾಫಿ ಆ್ಯಂಡ್ ಇಡ್ಲಿ ಉಪ್ಮಾ ಫ್ರೆಂಡ್ಸ್. ಇಡ್ಲಿ ಉಳಿದಿತ್ತು, ಸೊ ಅದಕ್ಕೆ ಇಡ್ಲಿನ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ಬಂದು ಬ್ಲ್ಯಾಕ್ ಕಾಫಿ, ನನ್ನ ಫೇವ್ರೇಟ್. ಏಲಕ್ಕಿ ಹಾಕಿ ಮಾಡ್ತೀನಿ ನಾನು ಯಾವಾಗಲೂ. ಉಪ್ಮಾ ಸೂಪರ್. ಬಟ್ಟೆ ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್. ಮೆಹಂದಿ ಹಾಕ್ಕೊಂಡಿದ್ದೆ ತಲೆಗೆ, ಸೊ ತಲೆಗೆ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಈಗ ಟೈಮ್ ಬಂದು 4:30. ನಮ್ಮ ಪುಟಾಣಿಗಳು ಇನ್ನೇನು ಬರ್ತಾರೆ. ನಾನು ಇಲ್ಲಿ ಬಟ್ಟೆ ಎಲ್ಲ ತಂದು ಇಟ್ಟಿದ್ದೀನಿ, ಸೊ ಬೇಗ ಬೇಗ ಪ್ಯಾಕ್ ಮಾಡಬೇಕು, ಬ್ಯಾಗಲ್ಲಿ ಇಡಬೇಕು. ಸೊ ಎಸ್, ಅಷ್ಟೊಂದೇನು ಪ್ಯಾಕಿಂಗ್ ಏನಿಲ್ಲ ಫ್ರೆಂಡ್ಸ್. ಒಂದೆರಡು ಜೊತೆ ಎತ್ಕೊಳ್ತೀನಿ ಅಷ್ಟೆ. ಸೊ ಅಲ್ಲಿ ಅಮ್ಮ ಮನೇಲೂ ಕೆಲವು ಇದೆ. ಸೊ ಕನ್ನುಗೆ ಮತ್ತು ವಿಕ್ಕಿಗೆ, ಚಾರುಗೆ. ಸೊ ನನಗೆ ಆದಷ್ಟು ಒಂದೇ ಬ್ಯಾಗಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಜಸ್ಟ್ ಶೆಡ್ಡಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ, ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ಎದ್ದಿದ ತಕ್ಷಣ ಶೆಡ್ಡಿಗೆ ಹೋದೆ, ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಟಯರ್ಡ್ ಆಗೋಯ್ತು. ಮತ್ತು ಆ ಮನೆಯಲ್ಲಿ ಬೀರು ಇಟ್ಟಿರೋದು, ಸೊ ಆ ಬೀರುವಲ್ಲಿ ಕೆಲವು ಬಟ್ಟೆಗಳೆಲ್ಲ ಇತ್ತು, ಅಂದರೆ ಹೊಸದು ಶಾರ್ಟ್ಸು ಮತ್ತು ಟೀ ಶರ್ಟ್ಸ್ ಎಲ್ಲ. ಸೊ ಕನ್ನುಗೆ ವಿಕ್ಕಿಗೆ ಎತ್ಕೊಂಡು ಹಾಗೆ ಬಂದೆ. ಸೊ ಈ ಥರ ನಾರ್ಮಲಾಗಿ ಮನೇಲಿ ಹಾಕ್ಕೊಳ್ಳೋ ಥರದ್ದೇ. ಸೊ ಇದೊಂದು ಕಲರ್. ಓಕೆ ಫ್ರೆಂಡ್ಸ್, ಬೇಗ ಬೇಗ ಪ್ಯಾಕ್ ಮಾಡಿಬಿಡ್ತೀನಿ. ನಮ್ಮ ಪುಟಾಣಿಗಳು ಬಂದರೆ ಜಾಸ್ತಿ ತಲೆ ತಿಂತಾರೆ ನನಗೆ. ನಾನು ಕೂಡ ರೆಡಿ ಆಗಬೇಕು. ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು, ಇವತ್ತು 2 ಸಲ ಸ್ನಾನ ನಂದು. ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೆ ಮಾತಾಡೋದಕ್ಕೂ ಎನರ್ಜಿ ಇಲ್ಲ ಫ್ರೆಂಡ್ಸ್. ಓಕೆ, ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ನಮ್ಮ ಚಾರು ರೆಡಿ ಆಗಿದ್ದಾಯಿತು ಫ್ರೆಂಡ್ಸ್. ಮುಗೀತು ಫ್ರೆಂಡ್ಸ್ ಎಲ್ಲ. ಅಂದರೆ ರೆಡಿ ಆಗಿದ್ದು, ಕನ್ನೂನ ರೆಡಿ ಮಾಡಿದ್ದು, ಚಾರುನ ರೆಡಿ ಮಾಡಿದ್ದು, ಸೊ ಎಲ್ಲ ಮುಗೀತು. ಈಗ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ರೂಮಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಬೆಡ್ ಮೇಲೆ, ಸೊ ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಸ್ವಲ್ಪ ಮನೇನ ನೀಟಾಗಿ ಕ್ಲೀನ್ ಮಾಡಬೇಕು. ಮನೆ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಟೈಮ್ ಕರೆಕ್ಟಾಗಿ 8 o'clock ಫ್ರೆಂಡ್ಸ್. ನಾವು ರೆಡಿ ಆಗಿದ್ದು 5:30ಗೆ. ಬೇಗ ಬರ್ತಾನೆ ಅಂದ್ಕೊಂಡ್ರೆ ಲೇಟಾಗಿ ಈಗ ತಾನೇ ಬಂದಿದ್ದಾನೆ. ಸೊ ಈಗ ಹೊರಡೋದೆ.
ಏನೋ ಕೆಲಸ ಇತ್ತಂತೆ. ಸೊ ಅದಕ್ಕೆ ಫೋನ್ ಮಾಡಿ ಹೇಳ್ತಾ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ. ಈಗ ಬಂದಿದ್ದಾನೆ. ಹಂಗೆ ಕುಡಿಯಿದೆ, ಹಂಗೆ ಜಾಸ್ತಿ ನೋಡ್ರಿ ಈ ಥರ ಟಾರ್ಚರ್ ಕೊಡ್ತಾನೆ. ಸುಮ್ಮನೆ ಇರಬೇಕು. ನೋಡಿದ್ರಲ್ಲ ತಿನ್ನೋದಕ್ಕೂ ಕುಡಿಯೋದಕ್ಕೂ ಫ್ರೀಡಮ್ ಇಲ್ಲ ನನಗೆ. ಚಲ್ತೈತೆ ಕೂದಲೆಲ್ಲ ಹೋಯ್ತು ನೋಡು. ಚೆಲ್ಬಿಟ್ಟು ಡ್ರೆಸ್ ಹಾಳು ಮಾಡಿಬಿಟ್ಟು ಇನ್ನೇನಪ್ಪ ಬಾಕಿ ಐತೆ. ಸುಮ್ಮನೆ ಇರಪ್ಪ. ಅಯ್ಯೋ ಒಂದು ಗುಟ್ಟಕ್ಕೂ ಯಾಕೆ ಗೊತ್ತಾ ಇವ್ನು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು? ಈಗ ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಡ್ಬೇಕು. ಶೂ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾನೆ. ತೋರಿಸ್ತೀನಿ ನಡಿ ಮುಂದೆ. ಹೋಗು, ಈಗ ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಡ್ಬೇಕು. ಇಲ್ಲ ನೋಡಿ ಅಲ್ಲಿ ಕಾಣಿಸಲ್ಲ ಕ್ಯಾಮ್ರಾ, ಆ ಕಡೆ ಹೋಗಿ ತೋರಿಸ್ತೀನಿ. ಹಿಂದೆ ಹೋಗು. ಮನೇಲೆಲ್ಲ ಓಡಾಡಬಾರ್ದು ಶೂ ಹಾಕ್ಕೊಂಡು, ಬಾಯಿ ಕಡೆ. ಅದು ಹೂಗೆ ಯಾವ್ದು ಇಷ್ಟ? ಮೀಟಿ ಸ್ಕರ್ಟ್ ಇಷ್ಟ ಅಲ್ವಾ? ನಿಮ್ಮ ಮಮ್ಮಿ ಸ್ಕರ್ಟ್ ಅವಳಿಗೆ ಇಷ್ಟ ಆಗಲ್ಲ ಅಂತ ನೋಡಿದ್ರೆ ನಿಮ್ಗೆ ಅದೇ ಇಷ್ಟ ಆಗುತ್ತೆ. ಕೇಕ್ ಆರ್ಡರ್ ಮಾಡಲಾ ನಿಮಗೆ? ನಾಳೆ ತಾನೇ ಇರೋದು. 12 o'clock ಮಾಡ್ತೀರಾ ಕತ್ತು ಅಂದರೆ ಆರ್ಡರ್ ಮಾಡ್ತೀನಿ. ಮಾಡ್ತೀರಾ? ನೋಡಿದ್ರಲ್ಲ ಫ್ರೆಂಡ್ಸ್, 31st ಡೇ ಹೇಗಿತ್ತು ಅಂತೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. January 1st ಏನೆಲ್ಲ ಮಾಡಿದ್ವಿ, ಸೊ ಎಲ್ಲೆಲ್ಲ ಹೋಗಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಬಾಯ್.